ಅಪ್ಪಿತಪ್ಪಿ ಗಂಡ ಹೆಂಡತಿ ಈ ದಿನದಂದು ಒಂದಾಗಬಾರದು, ಸಂಸಾರದಲ್ಲಿ ಸಮಸ್ಯೆ ಆಗುತ್ತದೆ. ಗಂಡ ಹೆಂಡತಿ ನಡುವಿನ ದೈಹಿಕ ಸಂಬಂಧ ಬಹಳ ಮುಖ್ಯವಾಗುತ್ತದೆ. ಇದು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಹಾಗೂ ಸಂತೋಷವನ್ನು ಹೆಚ್ಚಿಸುತ್ತದೆ. ಆದರೆ ಜ್ಯೋತಿಷ್ಯದ ಪ್ರಕಾರ ಕೆಲ ದಿನಗಳಂದು ಗಂಡ ಹೆಂಡತಿ ದೈಹಿಕ ಸಂಪರ್ಕ ಮಾಡಬಾರದು ಎನ್ನಲಾಗುತ್ತದೆ. ಆ ದಿನಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ನೋಡೋಣ. ಅನೇಕ ಜನರು ಸಂತಾನ ಪ್ರಾಪ್ತಿಯಾಗಲು ಮಾತ್ರ ಪತಿ ಪತ್ನಿಯರ ಸಂಬಂಧ ಬಹಳ ಮುಖ್ಯ ಎಂದು ತಿಳಿದುಕೊಂಡಿದ್ದಾರೆ. ಆದರೆ ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಪರಸ್ಪರ ಹೊಂದಾಣಿಕೆ ಎಷ್ಟು ಮುಖ್ಯವೋ ಅಷ್ಟೇ ದೈಹಿಕ ಸಂಬಂಧ ಸಹ ಮುಖ್ಯವಾಗುತ್ತದೆ. ಯಾವಾಗ ದೈಹಿಕ ಸಂಬಂಧ ಹೊಂದಬೇಕು ಎಂಬುದು ಅವರ ವೈಯಕ್ತಿಕ ವಿಚಾರ. ಆದರೆ ನಿಮಗೆ ಗೊತ್ತಾ, ದೈಹಿಕ ಸಂಬಂಧವನ್ನು ಎಲ್ಲಾ ದಿನ ಹೊಂದಬಾರದು ಎನ್ನಲಾಗುತ್ತದೆ. ನಮ್ಮ ಧರ್ಮ ಗ್ರಂಥಗಳಲ್ಲಿ ದೈಹಿಕ ಸಂಬಂಧಗಳ ಕುರಿತಂತೆ ಕೆಲವು ನಿಯಮಗಳಿವೆ. ಹಿಂದಿನ ಕಾಲದಲ್ಲಿ ಮದುವೆಗೆ ಹೇಗೆ ಮುಹೂರ್ತಗಳನ್ನು ನೋಡುತ್ತಿದ್ದರೋ ಹಾಗೆಯೇ ಪ್ರಸ್ತಕ್ಕೆ ಸಹ ನೋಡುತ್ತಿದ್ದರು. ಏಕೆಂದರೆ ಸರಿಯಾದ ಸಮಯದಲ್ಲಿ ಗಂಡ ಹೆಂಡತಿ ಒಂದಾದರೆ ಒಳ್ಳೆಯದು ಹಾಗೂ ಅವರ ಸಂಬಂಧ ಚೆನ್ನಾಗಿರುತ್ತದೆ ಎನ್ನುವ ನಂಬಿಕೆಯಿತ್ತು. ಈಗಲೂ ಸಹ ಅನೇಕ ಜನರು ಕೆಲ ದಿನಗಳಂದು ಗಂಡ ಹೆಂಡತಿ ದೂರ ಇರಬೇಕು ಎನ್ನುತ್ತಾರೆ. ಕೆಲವು ತಿಥಿ ನಕ್ಷತ್ರ ದಿನಗಳಂದು ಯಾವುದೇ ಕಾರಣಕ್ಕೂ ಗಂಡ ಹೆಂಡತಿ ಒಂದಾಗಬಾರದು ಎನ್ನುತ್ತದೆ ಶಾಸ್ತ್ರ. ಶಾಸ್ತ್ರಗಳ ಪ್ರಕಾರ ಈ ಸಮಯ ಹಾಗೂ ತಿಥಿಗಳಂದು ಗಂಡ ಹೆಂಡತಿ ದೈಹಿಕ ಸಂಬಂಧವನ್ನು ಹೊಂದುವುದು ಸಂತಾನದ ವಿಚಾರದಲ್ಲಿ ತೊಂದರೆಯಾಗುತ್ತದೆ. ಮುಖ್ಯವಾಗಿ ಇದು ಮಗುವಿನ ಜೀವನ, ಗುಣಲಕ್ಷಣಗಳು ಮತ್ತು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಎನ್ನುವ ನಂಬಿಕೆಯಿದೆ. ಈ ದಿನಗಳಲ್ಲಿ ದೈಹಿಕ ಸಂಬಂಧ ಹೊಂದಿದ ಪರಿಣಾಮ ಸಂತಾನ ಪ್ರಾಪ್ತಿಯಾದರೆ ಮಕ್ಕಳು ಎಲ್ಲಾ ಲೋಕದಲ್ಲೂ ಅಂದರೆ ಭೂಮಿಯ ಮೇಲೂ ಹಾಗೂ ನಂತರ ಪರಲೋಕದಲ್ಲೂ ಕಷ್ಟಗಳನ್ನು ಅನುಭವಿಸುತ್ತಾರೆ ಎನ್ನಲಾಗುತ್ತದೆ. ಹಾಗಾದರೆ ಯಾವ ದಿನಗಳಂದು ದೈಹಿಕ ಸಂಬಂಧ ಹೊಂದಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿ ನೋಡಿ. 1. ಹುಣ್ಣಿಮೆ ಹಾಗೂ ಅಮಾವಾಸ್ಯೆ. ಸಾಮಾನ್ಯವಾಗಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗೆ ನಮ್ಮ ಸಂಪ್ರದಾಯದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ದಿನಗಳಂದು ವಿಶೇಷ ಪೂಜೆ ಹಾಗೂ ಕೆಲಸಗಳನ್ನು ಸಾಮಾನ್ಯವಾಗಿ ಮಾಡುತ್ತೇವೆ. ಅಲ್ಲದೆ ಈ ದಿನ ಕೆಲ ಕೆಲಸಗಳನ್ನು ಮಾಡಬಾರದು ಎನ್ನಲಾಗುತ್ತದೆ. ಮುಖ್ಯವಾಗಿ ಯಾವುದೇ ತಿಂಗಳ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಂದು ಪತಿ ಪತ್ನಿ ದೈಹಿಕವಾಗಿ ಒಂದಾಗಬಾರದು ಎನ್ನಲಾಗುತ್ತದೆ. ಇದರಿಂದ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಬರುತ್ತದೆ ಎನ್ನಲಾಗುತ್ತದೆ. ಅಲ್ಲದೆ ಇದು ಗಂಡ ಹೆಂಡತಿ ನಡುವಿನ ದೂರವನ್ನು ಹೆಚ್ಚಿಸುತ್ತದೆ. ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯಂದು ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು ಸಮಸ್ಯೆಗೆ ಕಾರಣವಾಗುತ್ತದೆ. ಅದರಲ್ಲೂ ಅಮಾವಾಸ್ಯೆಯ ದಿನ ಕೆಟ್ಟ ಶಕ್ತಿಗಳು ಹೆಚ್ಚು ಬಲಗೊಂಡಿರುತ್ತದೆ. ಹಾಗಾಗಿ ಈ ದಿನದಂದು ಗಂಡ ಹೆಂಡತಿ ಒಂದಾದರೆ ಕಷ್ಟಗಳು ಬರುತ್ತದೆ ಎನ್ನುವ ನಂಬಿಕೆಯಿದೆ. ಅಲ್ಲದೆ ಇದು ನಿಮ್ಮ ಮಕ್ಕಳು ಹಾಗೂ ಅವರ ಬದುಕಿನಲ್ಲಿ ಸಹ ನಕಾರಾತ್ಮಕ ಪರಿಣಾಮಗಳನ್ನು ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಈ ದಿನಗಳಂದು ಯಾವುದೇ ಕಾರಣಕ್ಕೂ ದೈಹಿಕ ಸಂಬಂಧ ಬೆಳೆಸಬೇಡಿ. 2. ಚತುರ್ಥಿ ಮತ್ತು ಅಷ್ಟಮಿ. ಅಮಾವಾಸ್ಯೆ ಹಾಗೂ ಹುಣ್ಣಿಮೆಯ ತಿಥಿಯಂತೆ ಚತುರ್ಥಿ ಮತ್ತು ಅಷ್ಟಮಿ ತಿಥಿಗಳಂದು ಒಂದಾಗುವುದು ದೊಡ್ಡ ಪಾಪದ ಕೆಲಸ ಎಂದು ಪುರಾಣಗಳು ಹೇಳುತ್ತದೆ. ಇದರ ಜೊತೆಗೆ ಭಾನುವಾರ ಸಹ ಯಾವುದೇ ರೀತಿಯ ದೈಹಿಕ ಸಂಪರ್ಕ ಮಾಡಬಾರದು ಎನ್ನುತ್ತವೆ ಶಾಸ್ತ್ರಗಳು. ಇದರಿಂದ ಸಂಸಾರದಲ್ಲಿ ಮಾತ್ರವಲ್ಲದೆ ವೃತ್ತಿ ಜೀವನದ ಮೇಲೆ ಸಹ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. 3. ಪಿತೃಪಕ್ಷ. ಈ ಅವಧಿಯಲ್ಲಿ ಮಿಲನವು ಪಿತೃಗಳನ್ನು ಕೋಪಗೊಳಿಸುತ್ತದೆ. 15 ದಿನಗಳ ಕಾಲ ನಡೆಯುವ ಶ್ರಾದ್ದ ಪಕ್ಷದಲ್ಲಿ ಕೆಲವು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು. ಈ ಸಮಯದಲ್ಲಿ ನಮ್ಮ ಪೂರ್ವಜರು ಭೂಮಿಯಲ್ಲಿರುವ ತಮ್ಮ ಸಂಬಂಧಿಕರನ್ನು ಭೇಟಿ ಮಾಡುತ್ತಾರೆ ಎಂಬ ನಂಬಿಕೆಯಿದೆ. ಈ ಸಮಯದಲ್ಲಿ ಪೂರ್ವಜರ ಶಾಂತಿಗಾಗಿ ಪೂಜೆ, ಹವನ, ತರ್ಪಣ ಮುಂತಾದವುಗಳನ್ನು
ಮಾಡಲಾಗುತ್ತದೆ. ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ದೇಹ, ಮನಸ್ಸು, ಕಾರ್ಯ ಮತ್ತು ವಾಕ್ ಶುದ್ಧವಾಗಿರುವುದು ಬಹಳ ಮುಖ್ಯ. ಪಿತೃಪಕ್ಷದಲ್ಲಿ ಪತಿ ಪತ್ನಿ ವೈಯಕ್ತಿಕ ಸಂಬಂಧದ ಬಗ್ಗೆ ಯೋಚಿಸಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ಸಮಯದಲ್ಲಿ ದೈಹಿಕ ಸಂಪರ್ಕವು ಪೋಷಕರನ್ನು ಕೋಪಗೊಳಿಸುತ್ತದೆ ಮತ್ತು ಮನೆಯ ಶಾಂತಿ ಮತ್ತು ಸಾಮರಸ್ಯವನ್ನು ಕದಡುತ್ತದೆ. ಆದುದರಿಂದಲೇ ಶ್ರಾದ್ದ ಪಕ್ಷದಲ್ಲಿ ಗಂಡ ಹೆಂಡತಿ ಪರಸ್ಪರ ದೂರವಿರಬೇಕು. ಈ ದಿನಗಳಲ್ಲಿ ಸಂಭೋಗವು ದೇವಿಯನ್ನು ಕೋಪಗೊಳಿಸುತ್ತದೆ. ನವರಾತ್ರಿಯ 9 ದಿನಗಳಲ್ಲಿ ದೇವಿಯ 9 ರೂಪಗಳನ್ನು ಪೂಜಿಸಲಾಗುತ್ತದೆ. ಕೆಲವರು ಈ 9 ದಿನ ಉಪವಾಸ ಮಾಡುತ್ತಾರೆ. ಕೆಲವರು ಮೊದಲ ಮತ್ತು 8ನೇ ದಿನದಂದು ಉಪವಾಸ ಮಾಡುತ್ತಾರೆ. ನವರಾತ್ರಿ ದಿನಗಳು ತುಂಬ ಮಂಗಳಕರವಾಗಿದ್ದು ಮನೆಗಳಲ್ಲಿ ಕಲಶವನ್ನು ಪೂಜಿಸಲಾಗುತ್ತದೆ. ಶಾಸ್ತ್ರಗಳಲ್ಲಿ ನವರಾತ್ರಿ ದಿನಗಳಲ್ಲಿ ಪುರುಷರು ಮತ್ತು ಮಹಿಳೆಯರ ನಡುವೆ ಲೈಂಗಿಕ ಸಂಬಂಧ ಹೊಂದಬಾರದು. ಒಂದು ವೇಳೆ ಮಿಲನ ಹೊಂದಿದ್ದರೆ ದೇವತೆಗಳು ಕೋಪಗೊಳ್ಳುತ್ತಾರೆ ಮತ್ತು ಕುಟುಂಬದಲ್ಲಿ ಜಗಳಗಳು ಪ್ರಾರಂಭವಾಗುತ್ತವೆ. ಈ ದಿನ ಮಿಲನಕ್ಕೆ ಅಶುಭ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದಕ್ಕೆ ಚಲಿಸಿದ್ದಾಗ ಆ ದಿನಾಂಕವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸಂಕ್ರಾಂತಿ ಎಂದು ಸ್ನಾನ, ಧ್ಯಾನ ಮತ್ತು ದಾನಗಳ ವಿಶೇಷ ಮಹತ್ವವನ್ನು ಶಾಸ್ತ್ರಗಳು ಉಲ್ಲೇಖಿಸುತ್ತವೆ. ಅದಕ್ಕಾಗಿಯೇ ಈ ದಿನಾಂಕದಂದು ಗಂಡ ಹೆಂಡತಿ ನಡುವಿನ ಮಿಲನವು ಅಶುಭವಾಗಿದೆ. ಹಾಗೆ ಮಾಡುವುದರಿಂದ ಅವರ ಸಂಬಂಧದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಮತ್ತು ಅವರು ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ದಿನಗಳಲ್ಲಿ ಬ್ರಹ್ಮಚರ್ಯವನ್ನು ಆಚರಿಸಿ. ಈ ತಿಥಿಗಳ ಹೊರತಾಗಿ ಯಾವುದೇ ದಿನದಂದು ಉಪವಾಸ ಮಾಡುವ ವ್ಯಕ್ತಿಯು ಪರಿಶುದ್ಧತೆಯನ್ನು ಆಚರಿಸಬೇಕು. ಶುದ್ಧ ಮನಸ್ಸಿನಿಂದ ಮಾಡುವ ಪೂಜೆ ಮಾತ್ರ ಫಲ ನೀಡುತ್ತದೆ. ಉಪವಾಸ ಮಾಡುವವರು ಸಂಪೂರ್ಣ ಬ್ರಹ್ಮಚರ್ಯವನ್ನು ಆಚರಿಸಬೇಕೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಪವಿತ್ರ ದಿನಗಳು ಅಥವಾ ಉಪವಾಸದ ದಿನಗಳಲ್ಲಿ ಪುರುಷರು ಅಥವಾ ಮಹಿಳೆಯರು ಪರಸ್ಪರ ಮಿಲನ ಹೊಂದುವುದು ಸರಿಯಲ್ಲ. ಭಾಗವತ ಪುರಾಣದಲ್ಲಿ ತಿಳಿಸಿರುವಂತೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಶೃಂಗಾರ ಮಾಡಬಾರದು. ಅದು ದೇವತೆಗಳ ಸಂಚಾರ ಮಾಡುವ ಸಮಯ ಹಾಗೂ ಅದು ಪೂಜಾ ಸಮಯ. ಆದ್ದರಿಂದ ದಂಪತಿಗಳು ಶೃಂಗಾರ ಮಾಡುವುದು ಒಳ್ಳೆಯದಲ್ಲ. ಇನ್ನು ಸಾಯಂಕಾಲದ ಸಮಯದಲ್ಲಿ ಸಹ ದಂಪತಿಗಳು ಶೃಂಗಾರ ಮಾಡಬಾರದು. ಈ ತಪ್ಪಾದರೆ ಕೆಟ್ಟ ಗುಣದ ಮಕ್ಕಳು ಜನಿಸುತ್ತಾರೆ ಎಂದು ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.